ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮುಂದುವರಿತಾ ಇದೆ. ಕಳೆದ ಬಾರಿ ನೆನೆಸ್ಕೊಳ್ಬಹುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅಂತ ಹೇಳಿ. ಸೊ ಈ ಬಾರಿ ಕೂಡ ಮಳೆ ಅಬ್ಬರ ಜಾಸ್ತಿ ಇದೆ. ಮಳೆಯಿಂದಾಗಿ ಭಾರಿ ಪ್ರಮಾಣದಲ್ಲಿ ಕಡಲ್ ಕೊರೆತಾ ಇದೆ. ಭಟ್ಕಳದಿಂದ ಕಾರವಾರದ ಮಾಜಾಳಿ ತನಕ ಕಡಲ್ ಕೊರೆತಾ ಇದೆ. ಅಂಕೋಲಾ ತಾಲೂಕು ಹಾರವಾಡದ ಬಳಿ ಭಾರಿ ಕಡಲ್ ಕೊರೆತಾ ಇದೆ. ಸಮುದ್ರ ತೀರದ ನಿವಾಸಿಗಳಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಮನೆಗಳ ಮೇಲೆ ಅಲೆಗಳು ಅಪ್ಪಳಿಸಬಹುದು. ಆಳೆತ್ತರದ ಅಲೆಗಳು ಯಾವುದೇ ಮೊಮೆಂಟ್ ಅಲ್ಲಿ ಬೇಕಾದರೂ ಮನೆಗಳ ಮೇಲೆ ಅಪ್ಪಳಿಸಬಹುದು. ಮಳೆ ಅನಾಹುತ ತಡೆಯೋದಕ್ಕೆ ಜಿಲ್ಲಾಡಳಿತ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಪ್ರತಿಯೊಂದು ಜಿಲ್ಲಾಡಳಿತ ಕೂಡ ಈ ಸಂದರ್ಭದಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ. ಸಮುದ್ರ ತೀರದ ನಿವಾಸಿಗಳಲ್ಲಿ ಸಾಕಷ್ಟು ಆತಂಕ ಇದೆ. ಎಸ್ಪೆಷಲಿ ಈ ಭಾಗದಲ್ಲಿ ತುಂಬಾ ಅಲರ್ಟ್ ಆಗಿರಬೇಕಾಗುತ್ತೆ. ಯಾವಾಗ ಬೇಕಾದರೂ ಅಲೆಗಳು ಬಂದು ಮನೆಗಳ ಮೇಲೆ ಅಪ್ಪಳಿಸಬಹುದು. ಜಿಲ್ಲಾಡಳಿತ ಪ್ರತಿ ಜಿಲ್ಲೆಯಲ್ಲೂ ಅಲರ್ಟ್ ಆಗಿರಬೇಕು, ಎದ್ದಿರಬೇಕು. ನಿದ್ದೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಇನ್ನು ಇದೇ ವಿಚಾರವಾಗಿ ನಮ್ಮ ಕಾರವಾರ ಪ್ರತಿನಿಧಿ ಉದಯ್ ಬರ್ಗಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡಿ. ಪೂರ್ವದಲ್ಲಿ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ. ಇನ್ನು ಕಡಲ ತೀರದಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳ ಪಾಡು ಹೇಳತೀರದಂತಾಗಿದೆ. ನಾವೀಗ ನೋಡ್ತಾ ಹೋಗ್ಬೋದು, ನಾವು ಅಂಕೋಲಾ ತಾಲೂಕಿನ ಹಾರವಾಡದ ಒಂದು ಕಡಲ ತೀರದಲ್ಲಿದ್ದೀವಿ. ಈ ಭಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕಡಲ ಕೊರತೆಗಳು ಉಂಟಾಗಿದೆ ಅಂತ ಹೇಳ್ಬೋದು. ಅಬ್ಬರದ ಅಲೆಗಳು ಈಗ ಅಪ್ಪಳಿಸ್ತಾ ಇದೆ. ನಾವು ನಿಂತಿರ್ತಕ್ಕಂಥ ಸ್ಥಳದಲ್ಲಿ ಭಾರಿ ಗಾತ್ರದ ಅಲೆಗಳು ಕೂಡ ಯಾವ ರೀತಿಯಲ್ಲಿ ದಡಕ್ಕೆ ಅಪ್ಪಳಿಸ್ತದೆ ಅನ್ನುವಂಥದ್ದನ್ನ ನೋಡ್ಬೋದು. ಏನು ಕಳೆದ ಪ್ರತಿ ವರ್ಷ ಕೂಡ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಕಡಲ ಕೊರತೆ ಆಗ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕಳೆದ 2 ವರ್ಷಗಳಿಂದ ಭಾರೀ ಪ್ರಮಾಣದಲ್ಲಿ ಇಲ್ಲಿ ಕಡಲ ಕೊರತೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಕಲ್ಲುಗಳನ್ನು ಹಾಕುವ ಮೂಲಕ ತಡೆಗೋಡೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಬಾರಿ ಮಳೆಗಾಲದ ಪೂರ್ವದಲ್ಲೇ ಸುರಿದಿರ್ತಕ್ಕಂಥ ಮೊದಲ ಮಳೆಗೆ ಇವೆಲ್ಲವೂ ಕೂಡ ಇದೀಗ ಏನು ಸಮುದ್ರ ತನ್ನ ಒಡಲಿಗೆ ಸೇರಿಸ್ಕೊಂಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಮನೆಗಳು ಕೂಡ ಇದೆ. ಈ ಮನೆಗಳೇ ಇರೋದ್ರಿಂದ ಇಲ್ಲಿನ ನಿವಾಸಿಗಳು ಕೂಡ ಹಗಲು ರಾತ್ರಿ ಎನ್ನದೆ ಏನು ಈ ಒಂದು ಅಲೆಗಳು ಯಾವ ಸಮಯದಲ್ಲಿ ಅಪ್ಪಳಿಸುತ್ತೆ ಎನ್ನುವಂಥ ಒಂದು ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಏನೋ ತಾವು ಈ ಒಂದು ದೃಶ್ಯಾವಳಿಯಲ್ಲಿ ಏನು ನೋಡ್ತಾ ಇದ್ರಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಮನೆ ಏನಿದೆ, ಈ ಮನೆ ಕಳೆದ ಬಾರಿ ಏನೋ ಮಳೆಗಾಲದಲ್ಲಿ ಇಲ್ಲಿ ಅಪ್ಪಳಿಸಿರ್ತಕ್ಕಂಥ ಕಡಲ ಅಲೆಗೆ ಸಂಪೂರ್ಣವಾಗಿ ಇದು ಮೇಲ್ಛಾವಣಿ ಕೊಚ್ಕೊಂಡು ಹೋಗಿರುವಂಥದ್ದು. ಹಾಗೆ ಸಾಕಷ್ಟು ಅನಾಹುತಗಳು ಆಗಿತ್ತು. ಆದರೆ ಈ ಮನೆಗೆ ಇದುವರೆಗೂ ಸರ್ಕಾರದಿಂದ ಯಾವುದೇ ಒಂದು ಪರಿಹಾರ ಕೂಡ ಸಿಕ್ಕಿಲ್ಲ ಎನ್ನುವಂಥ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸಂಪೂರ್ಣವಾಗಿ ಈ ಇಲ್ಲಿ ಭಾಗದಲ್ಲಿ ಕಡಲ ಕೊರತವಾಗಿದೆ. ಇದು ಒಂದು ಹಾರವಾಡ ಭಾಗದ ಒಂದು ದೃಶ್ಯಾವಳಿಗಳಲ್ಲ, ಇದು ಇಡೀ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿ ಕಡಲ ತೀರದಿಂದ ಏನೋ ಭಟ್ಕಳದ ತನಕ ಇದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಡಲ ತಡಿಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಿವಾಸಿಗಳು ಆತಂಕದಲ್ಲಿ ಕಾಲ ಕಳೀತಾ ಇದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಏನೋ ಬಂಡೆಗಳನ್ನು ಹಾಕಿ ಕಲ್ಲು ಬಂಡೆಗಳನ್ನು ಹಾಕಿ ಎಷ್ಟೇ ರೀತಿಯಾಗಿರ್ತಕ್ಕಂಥ ತಡೆಗೋಡೆಗಳನ್ನು ಕೂಡ ಮಾಡಿದರೂ ಕೂಡ ಪ್ರತಿ ವರ್ಷ ಕೂಡ ಈ ಒಂದು ಸಮುದ್ರದ ಅಲೆಗೆ ಕೊಚ್ಕೊಂಡು ಹೋಗ್ತಾ ಇರುವಂಥದ್ದು. ಈ ಒಂದು ಕ್ಷಣಕ್ಕೂ ಕೂಡ ಈ ಭಾಗದಲ್ಲಿ ಸಮುದ್ರದ ಅಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ಜಿಲ್ಲೆಯಲ್ಲಿ ಇನ್ನೂ ಕೂಡ ಸಾಕಷ್ಟು ಮಳೆ ಆಗಲಿದೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಏನೋ ಮಾಹಿತಿಯನ್ನು ಕೊಟ್ಟಿದೆ. ಸದ್ಯ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಏನೋ ಈ ಭಾಗದಲ್ಲಿ ಇರ್ತಕ್ಕಂಥ ನೂರಾರು ಮನೆಯ ಜನರು ಕೂಡ ಆತಂಕದಲ್ಲೇ ಇದ್ದಾರೆ. ಇನ್ನು ಈಗಷ್ಟೇ ಮುಂಗಾರು ಪ್ರವೇಶಿಸ್ತಾ ಇದೆ. ನಂತರದ ದಿನಗಳಲ್ಲಿ ತಮ್ಮ ಪಾಡು ಏನಾಗಬಹುದು ಎನ್ನುವಂಥ ಚಿಂತೆಯಲ್ಲಿ ಇಲ್ಲಿನ ಜನ ಕಾಲ ಕಳೆತಿರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿಯ ಆರಂಭಿಕ ಮಳೆಯಲ್ಲಿ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಜನ ತತ್ತರಿಸಿ ಹೋಗಿದ್ದಾರೆ. ಕಾರವಾರದಿಂದ ಉದಯ್ ಬರ್ಗಿ, ಪವರ್ ಟಿವಿ.